ನರೇಂದ್ರ ಮೋದಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ ಅಂತ ಹೇಳಿ ಹರಿಪ್ರಸಾದ್ ಮಾತನಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಯಾರಪ್ಪ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದವರು? ಇವರು ತಾನೇ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಬಿಡ್ತೀವಿ ಅಂತ ಇವ್ರು ತಾನೇ ಹೇಳ್ತಾ ಇದ್ದವರು. ಮೋದಿ ಅವರ ಭಾಷಣ ನೋಡಿಬಿಟ್ರೆ ಸಾಕ್ರಿ ಅನುಮಾನ ಬಂದುಬಿಡುತ್ತೆ. ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ಪ್ರಧಾನಿಯವರು ಸಂವಿಧಾನಾತ್ಮಕವಾಗಿ ಆಯ್ಕೆಯಾದಂಥವರು, ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳಿದವರೇ ಇವರು. ಅವರ ಮಾತುಗಳನ್ನು ಇವತ್ತಿಗೆ ಕೇಳ್ತಾ ಇದ್ದರೆ, ಇವರು ಮಾತಾಡೋ ಮಾತನ್ನು ಇವತ್ತು ಕೇಳಿಬಿಟ್ರೆ ನರೇಂದ್ರ ಮೋದಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಬಾಲಕ ಬುದ್ಧಿ ಅಂತೇಳಿ ರಾಹುಲ್ ಅವ್ರನ್ನ ಅವಹೇಳನ ಮಾಡ್ತಾರೆ ಇವರು. ಅಂದರೆ ಹುಡುಗಾಟ ಇವೊಂದು, ಹುಡುಗ ಬುದ್ಧಿ ಒಂದು ಅಂಥೇಳಿ ರಾಹುಲ್ಗೆ ಅವಹೇಳನ ಮಾಡ್ತಾ ಇದ್ದಾರೆ ಮೋದಿಯವರು. ರಾಹುಲ್ ಅಷ್ಟೇ ಅಲ್ಲ, ಇವರು ಮಕ್ಕಳನ್ನು ಕೂಡ ಅವಹೇಳನ ಮಾಡಿದ್ದಾರೆ. ಭಾಷಣದಲ್ಲಿ ದೇಶಕ್ಕೆ ಏನು ಮಾಡಿದ್ದೀವಿ ಅಂತ ಹೇಳಲ್ಲ. ಏನಾದರೂ ಇಶ್ಯೂ ತೊಗೊಳ್ಳಿ ನೀವು, ಮಣಿಪುರದ ಕೇಳಿ, ಆನಂತರದಲ್ಲಿ ನೀಟ್ ಬಗ್ಗೆ ಕೇಳಿ, ಇನ್ಯಾವುದೋ ವಿಷಯವನ್ನು ಕೇಳಿ, ಹತ್ರಾಸ್ ಬಗ್ಗೆ ಕೇಳಿ, ಇನ್ಯಾವುದೇ ವಿಷಯದ ಬಗ್ಗೆ ಕೇಳಿ, ಚೀನಾ ಒತ್ತುವರಿ ಬಗ್ಗೆ ಕೇಳಿ, ಅದ್ರ ಬಗ್ಗೆ ಮಾತೇ ಆಡಲ್ಲ. ಯಾವುದೋ ವಿಷಯಕ್ಕೆ ಏನೋ ಉತ್ತರ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಇವರು. ಮಣಿಪುರ, ಚೀನಾ ಯಾವುದ್ರ ಬಗ್ಗೆನೂ ಮಾತನಾಡಲ್ಲ ಇವರು. ಭಾಷಣದ ಉದ್ದಕ್ಕೂ ರಾಹುಲ್ ಗಾಂಧಿ ಟೀಕೆ ಮಾಡಿಕೊಂಡೇ ಕೂತಿರ್ತಾರೆ. ಇದೇ ಇವ್ರ ಸಾಧನೆ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ. ಇದ್ರೆ ಅವರು ಪ್ರಧಾನಮಂತ್ರಿಗಳ PM ಅಥವಾ PM ಅಂದರೆ ಪಂಚಾಯತ್ ಮೆಂಬರ್ ಅನ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. ಆದರೆ ಅವರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ. ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು 54 ಇರ್ಬೋದು, ಆದರೆ ವಿರೋಧ ಪಕ್ಷದ ನಾಯಕರು, ಸಂವಿಧಾನಿಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು, ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ, ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿ ಅವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು, ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು. ರಾಹುಲ್ ಗಾಂಧಿ ಅವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ, ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ. ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಮಕ್ಕಳನ್ನು ಅವಹೇಳನ ಮಾಡಿದ್ದಾರೆ. ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಕ್ಕಿಂತ ಒಳ್ಳೆ ಬುದ್ಧಿಯವರು ಭಾಳಷ್ಟು ಜನ ಮಕ್ಕಳಿದ್ದಾರೆ. ಇವ್ರಕ್ಕಿಂತ ಒಳ್ಳೆ ಎಷ್ಟೋ ಜನ ಮಕ್ಕಳು, ಭಾಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಬುದ್ಧಿವಂತ ಇದ್ದವರಿದ್ದಾರೆ. ಆದ್ದರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಅವಹೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಅವಹೇಳನ ಮಾಡಿಲ್ಲ, ಈ ದೇಶದ ಮಕ್ಕಳನ್ನ ಅವಹೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ.